ಸಂಘಟನೆಯಿಂದ ಬಲಯುತರಾಗಿ ಅಂತಾರೆ. ಇದೆರಡನ್ನೆಲ್ಲ ನಾವು ಕೇಳಿದ್ವಾ? ವಿದ್ಯೆಯಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಯುತರಾಗಿ. ಅದ್ರ ಜೊತೆ ಇನ್ನೂ ಒಂದು ಹೇಳಿದ್ರು ಅವರು. ಅದು ಯಾಕೋ ನಮ್ಮವರಿಗೂ ಹೇಳಬೇಕಂತ ಅನ್ಸಿಲ್ವೇನೋ ಗೊತ್ತಿಲ್ಲ. ಅದೇ ಸೆಂಟೆನ್ಸ್ ಅಲ್ಲಿ ಅದರಲ್ಲೇ ಇನ್ನೊಂದು ಹೇಳಿದ್ರು. ಅದು ನಮ್ಮವರು ಅದನ್ನ ಬಿಟ್ಟು ಉಳಿದು ಎರಡನ್ನು ಮಾತ್ರ ಹೇಳ್ತಾರೆ. ವಿದ್ಯೆಯಿಂದ ಸ್ವತಂತ್ರ ಆಗಬೇಕು, ಓಕೆ. ಇದು ಸಂಘಟನೆಯಿಂದ ಬಲಯುತರಾಗಿ, ಉದ್ಯಮದಿಂದ ಸಮೃದ್ಧರಾಗಿ ಅಂತ ಕೂಡ ಹೇಳಿದ್ರು. ಉದ್ಯಮದಿಂದ ಸಮೃದ್ಧರಾಗಿ ಅಂತ ಕೂಡ ಹೇಳಿದ್ರು. ನಮ್ಮ ಸಮಾಜ ಉದ್ಯಮಿಗಳಿದ್ದಾರೆ ಇವರು, ಅವ್ರು ಹೇಳಿದ್ರು ಸರ್, ಉದ್ಯಮದಿಂದ ಸಮೃದ್ಧರಾಗಿ ಅಂತ ಕೂಡ ಹೇಳಿದ್ರು. ನಮ್ಮ ಸಮಾಜ ಇದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇದೆ. ವಿದ್ಯೆಯಿಂದ ಸ್ವತಂತ್ರರಾಗಿ. ಆಗಿನ ಕಾಲಕ್ಕೆ ನಮ್ಮ ಸಮಾಜದಲ್ಲಿ ಯಾರೋ ವಿದ್ಯೆ ಅಂದರೆ ಏನಂತ ಗೊತ್ತೇ ಇರಲಿಲ್ಲ. ನಮ್ಮವರಿಗೆ ವಿದ್ಯೆ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಇವತ್ತು ನಮ್ಮವರು ಡಬಲ್ ಡಿಗ್ರಿ ತಗೊಂಡಿದ್ದಾರೆ, ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ, ಬೇರೆ ಬೇರೆ PhD ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆವಾಗ ಅವರು ತಂದ ಕ್ರಾಂತಿಯ ಕಾರಣ. ಅಷ್ಟೇ ಅಲ್ಲ, ಮಹಿಳೆಯರಂತೂ ಸ್ಕೂಲ್ ಅಂದ್ರೆ ಅವರಿಗೆ ಶಬ್ದ ಏನು ಅಂತಾನೆ ಗೊತ್ತಿರಲಿಲ್ಲ. ಆದರೆ ನಾರಾಯಣ ಗುರುಗಳು ತಂದ ಕ್ರಾಂತಿಯಿಂದಾಗಿ ಇವತ್ತು ನಾವೆಲ್ಲ ಹಲವಾರು ನಮ್ಮ ಸಮಾಜದ ಜನರು ವಿದ್ಯೆಯನ್ನು ಕಲಿಯುವಂತಾಗಿದೆ. ಇನ್ನು ಸಂಘಟನೆಯಿಂದ ಬಲಯುತರಾಗಿ ಅಂತ ಹೇಳಿದರು. ಏನು ಸಂಘಟನೆ ಅಂತ ಹೇಳಿದ್ರೆ? ಸಂಘಟನೆಯಿಂದ ಬಲಯುತರಾಗಿ, ಒಗ್ಗಟ್ಟಾಗಿ ಆವಾಗ ಬಲಯುತರಾಗ್ತೀರಾ. ಸೊ ಒಗ್ಗಟ್ಟಿನಿಂದ ಬಲವಿದೆ ಅಷ್ಟೇ ಅಂತ ಹೇಳಿ ನಾವೇನು ಸ್ಕೂಲಲ್ಲಿ ಕಲ್ತಿದ್ದೀವಿ. ಒಗ್ಗಟ್ಟಿನಿಂದ ಬಲಯುತರಾಗಿ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಓಡಾಡಿದಾಗ ನನಗನ್ಸೋದು, ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಗ್ಗಟ್ಟಿಲ್ಲದ ಒಂದೇ ಒಂದು ಸಮಾಜ ಅಂತ ಹೇಳಿದ್ರೆ ನನ್ನ ಪ್ರಕಾರ ಬಿಲ್ಲವ ಈಡಿಗ ಸಮಾಜ ಅನ್ಸುತ್ತೆ. ನೀವೆಲ್ಲ ಚಪ್ಪಾಳೆ ಹೊಡಿತಿದ್ದೀರಿ ಅಂದರೆ ಸತ್ಯ ಅನಿಸಿದೆ ನಿಮಗೆ. ಇದರಿಂದ ನಾವು ಕಲಿಯಬೇಕು, ಒಗ್ಗಟ್ಟಾಗಬೇಕು, ಮುಂದೆ ಹೋಗ್ಬೇಕು. ಇದನ್ನು 171 ವರ್ಷದ ಹಿಂದೆನೆ ಮೋಸ್ಟ್ಲಿ ಯಾವಾಗಲೂ ಹಂಗೆ ಅಂತ ಅನ್ಸುತ್ತೆ. ನಾರಾಯಣ ಗುರುಗಳು ಹೇಳಿದರು, ಒಗ್ಗಟ್ಟಾಗಿ, ಇಲ್ಲಾಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ವಿದ್ಯೆಯಿಂದ ಸ್ವತಂತ್ರರಾಗಿ ಇವಾಗೆಲ್ಲ ಕಲಿತಿದ್ದಾರೆ. ವಿದ್ಯೆ ಅಂದರೆ ಕೇವಲ ಸ್ಕೂಲಲ್ಲಿ ತೆಗೆದುಕೊಳ್ಳುವಂಥ ಇದು ಯಾವುದು ಮಾರ್ಕ್ ಶೀಟು, ಆನಂತರ ಡಿಗ್ರೀಸ್ ಅಷ್ಟೇ ಅಲ್ಲ, ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನ ಅಂತ ಹೇಳಿದರೆ ಒಂದಿಷ್ಟು ಪ್ರಪಂಚದಲ್ಲಿ ಏನಾಗ್ತಿದೆ ಆ ಜ್ಞಾನವನ್ನು ಪಡ್ಕೋಬೇಕು. ಅಷ್ಟೇ ಅಲ್ಲ, ಇವಾಗ ಇನ್ನೂ ಮುಂದೆ ಬಂದ್ಬಿಟ್ಟಿದೆ. ಅದು ಏನಂತ ಹೇಳಿದ್ರೆ ಕೌಶಲ್ಯವನ್ನು ಪಡ್ಕೋಬೇಕು, ಸ್ಕಿಲ್ಸನ್ನು ಪಡ್ಕೋಬೇಕು ಬೇರೆ ಬೇರೆ ಇದರಲ್ಲಿ. ಇದು ನಾನು ಇಂಡಿವಿಜುವಲ್ ಆಗಿ ಮಾತಾಡ್ತಿಲ್ಲ, ಒಬ್ಬರಿಗೋಸ್ಕರ ಮಾತಾಡ್ತಿಲ್ಲ. ಸಮಾಜವಾಗಿ ನಾವು ಸ್ಕಿಲ್ಫುಲ್ ಸಮಾಜ ಆಗಬೇಕು, ಕೌಶಲ್ಯ ಭರಿತ ಸಮಾಜ ಆಗಬೇಕು. ಇದು ಅವರ ಆಶಯ ಆಗಿತ್ತು. ಇನ್ನು ಉದ್ಯಮದಿಂದ ಸಮೃದ್ಧರಾಗಿರಿ ಅಂತ ಇದನ್ನು ಯಾರೂ ಹೇಳಿಲ್ಲ, ನಮಗೂ ಕೂಡ ಯಾರೂ ಹೇಳಿಲ್ಲ. ನಾನು ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣವನ್ನು ನೋಡ್ತಾ ಇದ್ದೆ. ಅವರು ಇಲ್ಲಿ ಹೋಗಿ ಮಾಡಿದ್ರು, ಇಲ್ಲೇ ಕೇರಳದಲ್ಲಿ ಹೋಗಿ ಮಾಡಿದ್ರು. ಅದರಲ್ಲಿ ಇದನ್ನು ಒಂದು ಸೇರಿಸಿದ್ರು. ಹೌದಾ, ಇದನ್ನು ಹೇಳಿದ್ರ ಅಂತ ನಾನು ಸರ್ಚ್ ಮಾಡಿ ನೋಡಿದೆ. ಗೂಗಲಲ್ಲಿ 4-5 ಸಲ ಸರ್ಚ್ ಮಾಡಿ ನೋಡಿದಾಗ ಇದು ನಾನು ಸಿಕ್ತು. ಸೊ ಉದ್ಯಮದಿಂದ ಸಮೃದ್ಧರಾಗಿ, ಉದ್ಯಮಿಗಳಾಗಿ, ಉದ್ಯಮ ಮಾಡಿ, ಬಿಸ್ನೆಸ್ ಮಾಡಿ ಅಂತ ಆವಾಗಲೇ ಹೇಳಿದ್ರು. ನಮ್ಮ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರು ಶಿವ ಆರ್ ಪೂಜಾರಿ ಅವರು ಚೆನ್ನಾಗಿ ಹೇಳ್ಬೋದು. ಬಿಸ್ನೆಸ್ ಮಾಡಬೇಕು ಅಂತ ನಮ್ಮ ಸಮಾಜ ಯಾಕೆ ಇವತ್ತು ನಮಗೆ ಕಾನ್ಫಿಡೆನ್ಸ್ ಇಲ್ಲ, ವಿಶ್ವಾಸ ಇಲ್ಲ, ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಉದ್ಯಮಿಗಳ ಸಂಖ್ಯೆ ಕಡಿಮೆ. ನಮ್ಮಲ್ಲಿ ಬ್ಯಾಕ್ ಬೋನ್ ಆಗಿ ನಿಲ್ಲುವಂತ ಉದ್ಯಮಿಗಳ ಸಂಖ್ಯೆ ಕಡಿಮೆ ಇದೆ. ಆದ್ರಿಂದಾಗಿ ಅದು ನಮಗೂ ಇರ್ಬೋದು, ನಿಮಗೂ ಇರ್ಬೋದು, ಒಂದು ಒಳ್ಳೆ ಟ್ಯಾಲೆಂಟೆಡ್ ಯಾರೋ ಕಲಿಬೇಕು, PhD ಮಾಡಬೇಕು, ಯಾವುದೋ ಒಂದು ದೊಡ್ಡದನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬ್ಯಾಕಪ್ ನಿಲ್ಲುವಂಥವ್ರು ಬಹಳ ಕಮ್ಮಿ ಇದ್ದಾರೆ. ಒಪ್ತೀರಾ ನೀವು? ಒಪ್ತೀರಾ? ಅದೇ ಬೇರೆ ಬೇರೆ ಸಮಾಜ ಯಾಕೆ ಅವರು ಅಷ್ಟೊಂದು ಮುಂದೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅವರ ಸಮಾಜದಲ್ಲಿ ಯಾರೋ ಒಂದು ಟ್ಯಾಲೆಂಟ್ ಅನ್ನು ನೋಡಿದ ತಕ್ಷಣ ಟಕ್ ಅಂತ ಪಿಕಪ್ ಮಾಡ್ತಾರೆ, ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತಾರೆ, ಅವ್ರನ್ನ ಮೇಲೆ ತಗೊಂಡು ಹೋಗ್ತಾರೆ. ಆಯ್ತಾ? ಅದನ್ನ ಮಾಡುವಂತ ಕೆಲಸ ಆಗಬೇಕು ನಮ್ಮ ಸಮಾಜ. ಆಸ್ ಎ ಕಮ್ಯುನಿಟಿ ನಾನು ಹೇಳ್ತಾರೆ ಸಮಾಜ. ಅದರಿಂದಾಗಿ ಉದ್ಯಮದಿಂದ ಸಮೃದ್ಧರಾಗಿ ಅಂತ ಹೇಳಿದ್ರು. ಉದ್ಯಮವನ್ನ ಮಾಡುವಂಥದ್ದು ನಾವು ಕಲಿಬೇಕು. ಯಾರೋ ಮಾಡ್ತಾರೆ ಬಿಡ ನಮ್ಗಲ್ಲ ಅಂತ ಹೇಳ್ಬಾರ್ದು. ಉದ್ಯಮ ಮಾಡುವಂಥದ್ದು ನಾವು ಕಲಿಲೇಬೇಕು ನಮ್ಮ ಸಮಾಜವಾಗಿ. ಗೋಪಾಲಣ್ಣ ಅವರೇ ಅಲ್ವಾ? ಉದ್ಯಮದಿಂದ ಸಮೃದ್ಧರಾಗಬೇಕು. ಇನ್ನು ನಾರಾಯಣ ಗುರುಗಳು ಜೀವನದಲ್ಲಿ 8 ಉದ್ದೇಶಗಳನ್ನ ಅಳವಡಿಸಿಕೊಳ್ಳಿ ಅಂತ ಆವಾಗಲೇ ಹೇಳಿದರು.
8 ಉದ್ದೇಶಗಳು: ಆರೋಗ್ಯ, ಶಿಕ್ಷಣ, ಕೃಷಿ, ಉದ್ಯಮ, ಏಕತೆ, ವಿಜ್ಞಾನ ತಂತ್ರಜ್ಞಾನ, ಮಹಿಳೆಯರಿಗೆ ಗೌರವ, ಗೃಹೋದ್ಯಮ. ಈ 8 ಉದ್ದೇಶಗಳನ್ನು ನೀವು ಆಸ್ ಎ ಸಮಾಜ, ನಮ್ಮ ಸಮಾಜ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಆರೋಗ್ಯ, ನಾನು ಆವಾಗಲೇ ಹೇಳಿದೆ, ನಾರಾಯಣ ಗುರುಗಳ ತಂದೆಯೇ ಆವಾಗಿನ ಡಾಕ್ಟರ್ ಆಗಿದ್ರು. ಆವಾಗ ಆಯುರ್ವೇದ ಇತ್ತು, ನಾಟ್ಯ ಇತ್ತು. ಅವರ ತಂದೆನೇ ಡಾಕ್ಟರ್ ಆಗಿದ್ದ ಇದ್ರು ಆವಾಗ. ಆದರೆ ಇವಾಗ ನಮ್ಮ ಬಿಲ್ಲವ ಈಡಿಗ ಸಮಾಜದ ಒಂದು ಪರಿಸ್ಥಿತಿ ನೋಡಿ, ನಿಮಗೆ ನೆನಪು ಮಾಡ್ಕೊಳ್ಳಿ, ಯಾರಾದರೂ ನಮ್ಮಲ್ಲಿ ಡಾಕ್ಟರ್ ಇದ್ದಾರಾ? ನನಗೆ ನೆನಪಿರೋ ಪ್ರಕಾರ ಒಂದು ಸತೀಶ್ ಅಣ್ಣ ಇದ್ರು, ಸತೀಶ್ ಪೂಜಾರ್, ಅವ್ರ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಅದೇ ಒಂದೆರಡು, ತುಂಬಾ ಅಂತ ಇರಲಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಫೇಸ್ಬುಕ್ ಅಲ್ಲಿ ನೋಡಿರೋದು, ಒಂದು ಮಾಲತಿ ಪೂಜಾರಿ ಅಂತ ಒಂದು ಹುಡುಗಿ ಇದ್ದಾಳೆ. ನನಗೆ ಪರಿಚಯ ಇಲ್ಲ, ಬಟ್ ನಾನು ಫೇಸ್ಬುಕ್ ಅಲ್ಲಿ ನೋಡಿದ್ದು ಅಷ್ಟೇ. ನಮ್ಮ ಸಮಾಜದಲ್ಲಿ ಬೈದ್ಯ ಅಂತ ಒಂದು ಕಮ್ಯುನಿಟಿ ಇದೆ. ನಮ್ಮಲ್ಲಿ ತುಂಬಾ ಜನ, ನಮ್ಮ 27 ಪಂಗಡ ಇದೆಯಲ್ವಾ, ಬಿಲ್ಲವ, ಈಡಿಗ, ಎಜವ, ತೀಯ, ಗುತ್ತೇದಾರ್, ನಾಮದಾರಿ ನಾಯ್ಕ್, ದೀವರು, ಇಷ್ಟೆಲ್ಲ ಇದೆಯಲ್ಲ. ನಮ್ಮಲ್ಲಿ ಡಾಕ್ಟರ್ಗಳ ಸಂಖ್ಯೆನೇ ತುಂಬಾ ಕಮ್ಮಿ ಇದೆ. ಡಾಕ್ಟರ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ನಮ್ಮ ಅದರಲ್ಲಿ ವೈದ್ಯರು ಅಂತ ಇದ್ದಾರೆ ನಮ್ಮಲ್ಲಿ. ಸಾಯನ ವೈದ್ಯ, ದೇವಿ ವೈದ್ಯತಿ, ಅವರೆಲ್ಲ ಡಾಕ್ಟರ್ ಆಗಿದ್ರು. ಕೋಟಿ ಚೆನ್ನೈ ಅವರ ತಂದೆ ತಾಯಿಯವರು ಡಾಕ್ಟರು. ಬಟ್ ನಮ್ಮ ಸಮಾಜದಲ್ಲಿ ಇವಾಗ ನೋಡಿದ್ರೆ ಡಾಕ್ಟರ್ ಇಲ್ಲ. ಇದನ್ನ ನಾವು ಮುಂದಿನ ದಿನಗಳಲ್ಲಿ, ಇವಾಗ ಆಯಿತು ಆಗಿದ್ದು, ಡಾಕ್ಟರ್ಗಳಾಗಬೇಕು, ಆರೋಗ್ಯವನ್ನು ಕಾಪಾಡುವಂತ ಕೆಲಸ ಮಾಡಬೇಕಂತ ನಾರಾಯಣ ಗುರುಗಳು ಆವಾಗಲೇ ಹೇಳಿದ್ರು, 171 ವರ್ಷ ಹಿಂದೆ. ಇನ್ನು ಶಿಕ್ಷಣ, ವಿದ್ಯೆಯಿಂದ ಸ್ವತಂತ್ರರಾಗಿ ಅಂತ ಹೇಳಿದ್ರು. ಶಿಕ್ಷಣದ ಬಗ್ಗೆ ಅವ್ರು ಹೇಳಿದ್ರು, ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಅವರು ಆವಾಗಲೇ ಗುರುಕುಲಗಳನ್ನ, ಕಾಲೇಜುಗಳನ್ನ, ಸ್ಕೂಲ್ಗಳನ್ನ ಆವಾಗಲೇ ಕ್ರಿಯೇಟ್ ಮಾಡಿದ್ರು. ಆದ್ರಿಂದಾಗಿ ನಾರಾಯಣ ಗುರುಗಳು ಹುಟ್ಟಿದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇರಳದಲ್ಲಿ ಇವತ್ತು ನಂಬರ್ 1 ಅಲ್ಲಿ 100% ಶಿಕ್ಷಣ ಕೇರಳದಲ್ಲಿದೆ ಅಂತ ಕೇಳಿದ್ವಲ್ಲ ನಾವು. 100ಕ್ಕೆ 100ರಷ್ಟು ಸಾಕ್ಷರತೆ ಇದೆ ಕೇರಳದಲ್ಲಿ ಅಂತ. ಇಟ್ ಇಸ್ ಬಿಕಾಸ್ ಆಫ್ ನಾರಾಯಣ ಗುರುಗಳ ಎಫರ್ಟ್, ನಾರಾಯಣ ಗುರುಗಳ ಪ್ರಯತ್ನದಿಂದಾಗಿಯೇ ಕೇರಳದಲ್ಲಿ 100ಕ್ಕೆ 100 ಸಾಕ್ಷರತೆ ಇದೆ. ಹಾಗೂ ಇವತ್ತು ನೋಡಿ, ಕೇರಳದವರು ಡಾಕ್ಟರ್ ಅಂತ ತಕ್ಷಣ ಫಸ್ಟ್ ಬರ್ತಾರೆ, ನರ್ಸ್ಗಳಂತ ಹೇಳಿದ್ರೆ ಕೇರಳದವರು ಇರ್ತಾರೆ. ಯಾಕಂತ ಹೇಳಿದ್ರೆ ಅವರು ಆವಾಗ ತಂದಂತ ಒಂದು ಆರೋಗ್ಯದ ಸಿಸ್ಟಮ್ ಇಂದಾಗಿ. ಇನ್ನು ಕೃಷಿ ಹೇಳ್ತಾರೆ, ಈ ಶಿಕ್ಷಣದಲ್ಲಿ ಇನ್ನೊಂದು ಹೇಳ್ತೀನಿ ನಾನು. ನಾರಾಯಣ ಗುರುಗಳು ನಮಗೆ ಶಿಕ್ಷಣದಿಂದ ಬಲಯುತರಾಗಿ, ಸ್ವತಂತ್ರರಾಗಿ ಅಂತ ಹೇಳಿದ್ರು. ನಮ್ಮ ಪ್ರಕಾರ ನಮ್ಮ ಸಮಾಜಕ್ಕಿಂತ ಜಾಸ್ತಿ ಬೇರೆ ಸಮಾಜಗಳ